ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭತ್ತದ ಕಣಜ ಗಂಗಾವತಿ ಸಜ್ಜಾಗಿದೆ. ಇದೇ ತಿಂಗಳು 9, 10 ಮತ್ತು 11ರಂದು ಸಮ್ಮೇಳನ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಭಾಗಗಳಿಂದ ಬರುವ ಸಾಹಿತ್ಯಾಸಕ್ತರಿಗೆ ಊಟದ ವ್ಯವಸ್ಥೆ ಭರ್ಜರಿಯಾಗಿ ನಡೆಯುತ್ತಿದೆ. ಉತ್ತರ ಕರ್ನಾಟಕದ ತಿನಿಸುಗಳಾದ ಜೋಳದ ರೊಟ್ಟಿ, ಎಣ್ಣೆಗಾಯಿ ಮತ್ತು ಉಗ್ಗಿ ಸೇರಿದಂತೆ ಅನೇಕ ತರಹದ ಅಡುಗೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಹಾಗಾದರೆ ಬನ್ನಿ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್ ಊಟದ ವ್ಯವಸ್ಥೆಯ ಬಗ್ಗೆ ನೀಡಿರೋ ವರದಿಯನ್ನು ನೋಡೋಣ. ನಗರಿ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗಿದೆ. ಹೊರಗಿನ ಜಿಲ್ಲೆಯಿಂದ ಬರುವ ಪ್ರತಿನಿಧಿಗಳಿಗೆ ವಿವಿಧ ರೀತಿಯ ಖಾದ್ಯಗಳನ್ನು ಈಗಾಗಲೇ ತಯಾರು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಈಗ ಯಾವ ರೀತಿ ಅಂತ ಅಲ್ಲಿ ಖಾದ್ಯಗಳನ್ನು ತಯಾರು ಮಾಡ್ತಿದ್ದಾರೆ ನಾವೀಗ ಒಂದು ಸುತ್ತು ಹೋಗಿ ನೋಡಿಕೊಂಡು ಬರೋಣ. ನಾವಿಲ್ಲಿ ನೋಡ್ಬೋದು ಏನು ಹೊರಗಿನ ಜಿಲ್ಲೆಯಿಂದ ಬರ್ತಕ್ಕಂಥ ಪ್ರತಿನಿಧಿಗಳಿಗೆ ಸಿಹಿ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಏನು ಮೈಸೂರು ಪಾಕ್ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಏನು ಹುಬ್ಬಳ್ಳಿಯಿಂದ ಬಂದಂತಹ ಏನು ಬಾಣಸಿಗರಿದ್ದಾರೆ ಅವರು ಮೈಸೂರು ಪಾಕ್ ಮಾಡುವ ಕಾರ್ಯವನ್ನ ಅವರಿಗಾಗಲೇ ಮಾಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ಬೋದು ಏನು ತುಪ್ಪದಿಂದ ಮಾಡಿರ್ತಕ್ಕಂಥ ಮೈಸೂರು ಪಾಕ್ಗಳು ನಮ್ಗಿಲ್ಲೇ ಕಾಣಸಿಗ್ತಾವೆ. ಇದನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನು ಬಾಯಲ್ಲಿ ನೀರು ಬರದೇ ಇರೋದು ಬರದೇ ಇರಲಾರ್ದು. ಹಾಗಾದ್ರೆ ಬನ್ನಿ ಏನು ಆಹಾರ ಸಮಿತಿ ಅಧ್ಯಕ್ಷರಾದಂತ ಕಾಳಪ್ಪ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಂದ ಕೇಳ್ತಿಕೊಳ್ಳೋಣ. ಸರ್ ಹೇಳಿ ಸರ್, ಈಗ ಯಾವ ರೀತಿ ಅಂತ ಸಿಹಿ ಪದಾರ್ಥಗಳನ್ನ ತಾವೀಗ ಮಾಡ್ತಾ ಇದ್ದಾರೆ, ಏನೇನು ಇದೆ ಮೆನು? ಅಖಿಲ ಭಾರತ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ವಿಶೇಷವಾದಂತಹ ನಾವು ಆಹಾರ ಸಮಿತಿಯವರು ಉತ್ತರ ಕರ್ನಾಟಕ ಊಟವನ್ನೇ ಕೊಡಬೇಕಂತ ಎಲ್ಲರೂ ಸಮಿತಿಯವರು ನಿರ್ಣಯ ತಗೊಂಡಿದ್ದೀವಿ. ಆದ ಕಾರಣ ಇಲ್ಲಿರ್ತಕ್ಕಂಥ ಭತ್ತದ ಕಣಜದಲ್ಲಿ ಶ್ರೀ ಗುರು ಚನ್ನಬಸವ ತಾತನ ಆಶೀರ್ವಾದದಿಂದ ಮತ್ತು ದುರ್ಗಮ್ಮ ದೇವಿ ಆಶೀರ್ವಾದದಿಂದ ಯಾವ ಕೊರತೆ ಇರಲಾರ್ದೆ ಉತ್ತರ ಕರ್ನಾಟಕ ಕೊಡ್ಲಿಕ್ಕೆ ಊಟವನ್ನೇ ಕೊಡ್ಲಿಕ್ಕೆ ನಾವು 2,50,000 ಸುಮಾರು ಜನರಿಗೆ ಊಟವನ್ನು ಬಡಿಸಲಿಕ್ಕೆ ನಾವು 700 ಬಾಣಸಿಗರನ್ನು ತಗೊಂಡ್ಬಂದಿದ್ದೀವಿ. ಹುಬ್ಳಿಯಿಂದ ಬಂದಿದ್ದಾರೆ 100 ಬಾಣಸಿಗರು ಬಂದಿದ್ದಾರೆ. ಮತ್ತು ಮೊದಲನೇ ದಿವಸ ಹುಗ್ಗಿ, ಗೋಧಿ ರೊಟ್ಟಿ, ಚಪಾತಿ, ಎಣ್ಣೆ ಬದನೆಕಾಯಿ, ಕಾಳು ಈ ತರ ಒಂದು ಮೊದಲನೇ ದಿವಸ. ಎರಡನೇ ದಿವಸ ಸಜ್ಜಕ, ಆಮೇಲೆ ಗೋಧಿ ರೊಟ್ಟಿ, ಚಪಾತಿ, ಆಮೇಲೆ ರೊಟ್ಟಿ, ಬೇರೆ ತರಕಾರಿ ಒಂದು ಕೊಟ್ಟು, ಕಾಳು ಪಲ್ಯ ಎಲ್ಲ ಕೊಟ್ಟು ಅದ್ರ ಜೊತೆಗೆ ಅನ್ನ ಸಾಂಬಾರೆಲ್ಲ ಕೊಡ್ಬೇಕಂತ ಮಾಡಿದ್ವಿ. ಮೂರನೇ ದಿವಸ ಹೆಸರು ಬೇಳೆ ಪಾಯಸ, ಆ ಥರ ಒಂದು ದಿವಸ ಬೆಳಗ್ಗೆ ಟಿಫನಿಗಾಗಿ ಮೈಸೂರು ಪಾಕು, ಆಮೇಲೆ ಉಪ್ಪಿಟ್ಟು, ಶಿರಾ, ಜಿಲೇಬಿ, ಈ ಥರ ಡಿಫ್ರೆಂಟ್ ಉತ್ತರ ಕರ್ನಾಟಕದ ಊಟವನ್ನೇ ಕೊಡ್ಬೇಕಂತ ಎಲ್ಲ ಮಾಡ್ತಾ ಇದ್ದೀವಿ. ಒಟ್ಟಿನೊಳಗೆ ಏನಂತ ಹೇಳಿದ್ರೆ ಕಾಳಪ್ಪನವರು ನಾವು ಏನು ಹೊರಗಿನಿಂದ ಬಂದಂತಗಳಿಗೆ ಏನು ಅಡುಗೆ ತೊಂದರೆ ಆಗಲ್ಲ ನಾವು ನೋಡ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏನು ಉತ್ತರ ಕರ್ನಾಟಕ ಶೈಲಿಯಾದ ಊಟದ ವ್ಯವಸ್ಥೆನ ನಾವು ಮಾಡಿದ್ವಿ ಅಂತ ಹೇಳಿದ್ದಾರೆ. ಜೊತೆಗೆ ನಾವು ಹೀಗೆ ನೋಡ್ಕೊಂತ ಹೋಗ್ಬೋದು. ನಾವಿಲ್ಲಿ ಏನು ಹುಬ್ಬಳ್ಳಿಯಿಂದ ಬಂದಂತಹ 60ಕ್ಕೂ ಹೆಚ್ಚು ಬಾಣಸಿಗರು ಏನು ಮೈಸೂರು ಪಾಕ್ ಮಾಡೋ ಕಾರ್ಯವಾಗ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ. ನಾವಿಲ್ಲಿ ನೋಡ್ಬೋದು ಏನು ದೊಡ್ಡ ದೊಡ್ಡ ಕಡಾಯಿಗಳಲ್ಲಿ ಎಣ್ಣೆಯನ್ನು ಹಾಕಿದ್ದಾರೆ. ಜೊತೆಗೆ ನಂತರ ಏನು ಮೈಸೂರು ಪಾಕ್ ಮಾಡಲಿಕ್ಕೆ ಅವರನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಾವಿಲ್ಲಿ ನೋಡ್ಬೋದು ಸರಿಸುಮಾರು ಈಗಾಗಲೇ ಒಂದು 6 ರಿಂದ 7 ಕಡಾಯಿಗಳಲ್ಲಿ ಮೈಸೂರು ಪಾಕ್ ಮಾಡುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಏನು ಮೈಸೂರು ಪಾಕ್ ಅನ್ನ ತಯಾರು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಈಗಾಗಲೇ ಏನು ಮೈಸೂರು ಪಾಕ್ ತಯಾರು ಮಾಡಿ ಇಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಏನು ಇನ್ನೂರು ಆಹಾರ ಸಮಿತಿ ಸದಸ್ಯರಿಗೆ ನಂಬಿಸಿದ್ದಾರೆ. ಬನ್ನಿ ಅವರಿಂದ ಕೇಳ್ತಿಕೋಣ. ಸರ್ ಹೇಳಿ ಸರ್, ಯಾವ ರೀತಿ ಅಂತ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಊಟದ? ಎಲ್ಲ ನಾರ್ತ್ ಕರ್ನಾಟಕ ಊಟ ಮಾಡಕತ್ತೀವಿ ಅಡುಗೆ. ಇವತ್ತು ಮೈಸೂರು ಪಾಕ್ ಚಾಲು ಮಾಡಿದ್ವಿ. 4 ಗಂಟೆ ಮಟ್ಟ ಮುಗ್ತೈತೆ. ಇನ್ನು ಮುಂದೆ ಬೇರೆ ಬೇರೆ ಕೆಲಸ ಚಾಲು ಇರ್ತೈತಿ. ಮತ್ತು ನಮ್ಮ ಗಂಗಾವತಿ ಅವರು ನಮ್ಗೆ ಅವಕಾಶ ಕೊಟ್ಟಾರೆ, ಅದಕ್ಕೆ ಕೆಲಸ ಸರಿಯಾಗಿ ಮಾಡಿಕೊಡ್ತೀವಿ. ನಾವು ಅಡುಗೆ ಕಾಂಟ್ರಾಕ್ಟ್ ನಾವು ಹಿಡಿದಿದ್ದೀವಿ. ಬಾಂಡಿ ಸೇಮಲ್ ಸಹಿತ ಎಲ್ಲ ಸರಿಯಾಗಿ ಕೆಲಸ ಮಾಡಿಕೊಡ್ತೀವಿ. ನೋಡಿದ್ರಲ್ಲ ಇಲ್ಲಿವರೆಗೂ ಏನು ಹೊರಗಿನಿಂದ ಬರುವ ಏನು ಸಾಹಿತ್ಯಾಭಿಮಾನಿಗಳ ಜೊತೆಗೆ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನ ಯಾವ ರೀತಿ ಅಂತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ನೀವೀಗ ನೋಡಿದ್ರಿ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಗಂಗಾವತಿ.